ಟಿವಿ ಡ್ಯಾಮ್ನ 19ನೇ ಗೇಟ್ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆ ಟಿವಿ9ಗೆ ಜಲತಜ್ಞ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಒಪ್ಪಂದದ ಮೇರೆಗೆ ನಿರ್ಮಾಣ ಮಾಡಲಾಗಿರುವಂತಹ ಒಂದು ಸೇತುವೆ ಇದು. ನಿಜಾಮರ ಸರ್ಕಾರ, ಮುಂಬೈ ಸರ್ಕಾರದ ಒಪ್ಪಂದ. ಟಿವಿ ಡ್ಯಾಮ್ ನಿರ್ಮಾಣ ಮಾಡಿ 70 ವರ್ಷಗಳಾಗಿವೆ ಅಂತ. ಟಿವಿ ಡ್ಯಾಮ್ನ 19ನೇ ಗೇಟ್ ಕೊಚ್ಚಿ ಹೋಗಿರುವಂತಹ ಹಿನ್ನೆಲೆ ಟಿವಿ9ಗೆ ಜಲತಜ್ಞ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಡ್ಯಾಮ್ನ ಹಿನ್ನೆಲೆ ಬಗ್ಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಒಪ್ಪಂದದ ಮೇರೆಗೆ ನಿರ್ಮಾಣ ಮಾಡಲಾಗಿದೆ. ನಿಜಾಮರ ಸರ್ಕಾರ, ಮುಂಬೈ ಸರ್ಕಾರದ ಒಪ್ಪಂದ. ಟಿವಿ ಡ್ಯಾಮ್ ನಿರ್ಮಾಣ ಮಾಡಿ 70 ವರ್ಷಗಳಾಗಿವೆ. ಯಾವುದಕ್ಕೂ ಒಂದು ಆಯುಷ್ಯ ಅಂತ ಇರುತ್ತೆ, ಒಂದು ವ್ಯಾಲಿಡಿಟಿ ಅಂತ ಇರುತ್ತೆ. ಟಿವಿ ಡ್ಯಾಮ್ ಏನಿದೆ ನಿರ್ಮಾಣ ಮಾಡಿ 70 ವರ್ಷಗಳಾಗಿದೆ. ಅದರ ಶಕ್ತಿ ಕುಂದಿದೆ ಈಗ ಅಂತ, ಅದರ ಪವರ್ ಏನಿದೆ ಅದು ಕುಂದಿದೆ. ಯಾವುದಕ್ಕೊಂದು ಆಯುಷ್ಯ ಅಂತ ಇರುತ್ತೆ. ನೀರಿನಲ್ಲಿ ತುಕ್ಕು ಹಿಡಿದಿದೆ ಅಂತ ಅಧಿಕಾರಿಗಳು, ಸರ್ಕಾರ, ಸಚಿವರು ನಿರ್ಲಕ್ಷ್ಯ ವಹಿಸಿದ್ದಾರೆ ಅಂತ. ನಮ್ಮ ಪ್ರತಿನಿಧಿ ಅಶೋಕ್ ಜಲತಜ್ಞ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ಅವರು ಮಾತನಾಡ್ತಿದ್ದಾರೆ. ಬನ್ನಿ ನೋಡಿ. ರಾಜ್ಯದ ಜಲಾಶಯಗಳು ಎಷ್ಟರ ಮಟ್ಟಿಗೆ ಸುರಕ್ಷಿತವಾಗಿವೆ ಎಂಬುದರ ಪ್ರಶ್ನೆ ಇದೀಗ ಇದ್ದಿದೆ. ಇದಕ್ಕೆ ಮುಖ್ಯ ಕಾರಣ ಏನಂತಂದರೆ ಈ ಟಿವಿ ಡ್ಯಾಮ್ನ ಒಂದು ಗೇಟ್ ಮುರಿದು ಬಿದ್ದು ಒಂದು ಘಟನೆ ಇದಕ್ಕೆ ಪ್ರಮುಖ ಕಾರಣವಾಗಿದೆ ಅಂತಲೇ ಹೇಳ್ಬೋದು. ಈ ನಿಟ್ಟಿನಲ್ಲಿ ಮಾತನಾಡೋಕ್ಕೆ ನಮ್ಮ ಜೊತೆ ಇದೀಗ ಜಲತಜ್ಞರಾದಂಥ ಕೃಷ್ಣ ಕೊಲ್ಹಾರ್ ಕುಲಕರ್ಣಿ ಅವರಿದ್ದಾರೆ. ಏನು ಟಿವಿ ಡ್ಯಾಮ್ ಗೇಟ್ ಮುರಿದಿದ್ದ ಕುರಿತು ಏನು ಹೇಳ್ತೀರಿ? ಟಿವಿ ಡ್ಯಾಮು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ ಅಂತಾರಾಜ್ಯಗಳ ಸಂಬಂಧದಿಂದ ಆಗಿನ ಕಾಲದ ನಿಜಾಂ ಸರ್ಕಾರ, ಮುಂಬೈ ಸರ್ಕಾರ ಹೀಗೆ ಒಪ್ಪಂದದ ಮೇರೆಗೆ ಇವತ್ತಿನ ಆಂಧ್ರ ಪ್ರದೇಶ ಹಾಗೂ ಕರ್ನಾಟಕದ 4 ಜಿಲ್ಲೆಗಳನ್ನೊಳಗೊಂಡ ಕ್ಷೇತ್ರಗಳಿಗೆ ಉಪಯೋಗವಾಗುವಂತೆ ಕಟ್ಟಿದ್ದು ಟಿವಿ ಡ್ಯಾಮ್. 1945ರಲ್ಲಿ ಪ್ರಾರಂಭ ಆಗಿ 1953ರಲ್ಲಿ ಆ ಡ್ಯಾಮು ಪೂರ್ತಿಯಾಯಿತು ಹಾಗೂ ಭೂಮಿಗೆ ನೀರನ್ನು ಉಣಿಸಲು ಪ್ರಾರಂಭವಾಯಿತು. ಸುಮಾರು ಇವತ್ತಿಗೆ 70 ವರ್ಷಗಳಕ್ಕಿಂತ ಅಧಿಕವಾಗಿದೆ. ಈಗ ಡ್ಯಾಮ್ನ ಗೇಟ್ ಮುರಿದಿದೆ. ಆ ಗೇಟ್ ಮುರಿದಿದ್ದು ಯಾಕೆ ಮತ್ತು ಏನಿರ್ಬೋದು ಇದು ಕಾರಣಗಳು? ಅಲ್ಲ, ಯಾವುದೊಂದು ವಸ್ತುಕ್ಕೂ ಕೂಡ ಒಂದು ಆಯುಷ್ಯ ಇರ್ತದೆ. ಅದು ಶಾಶ್ವತ ಆಗಿ ಯಾವುದೂ ಮನುಷ್ಯನೇ ಶಾಶ್ವತ ಇರಲಾರ್ದಾಗ ವಸ್ತುಗಳಿಗೂ ಶಾಶ್ವತ ಇರೋದಿಲ್ಲ. 70 ವರ್ಷಗಳವರೆಗೆ ಅದು ಆ ನೀರಿನ ಪ್ರೆಷರನ್ನು ಹೊತ್ಕೊಂಡು ಬಂದದ್ದನ್ನು ಅದು ಸಾವಕಾಶವಾಗಿ ತನ್ನ ಶಕ್ತಿಯನ್ನು ಕಳ್ಕೊಂಡು ಅದು ಕೊನೆಗೆ ಈ ಹಂತಕ್ಕೆ ಬಂದು ತಲುಪ್ತದು. ಈ ಗೇಟ್ ಮುರಿಯೋಕ್ಕೆ ಮುಖ್ಯ ಕಾರಣ ಅದರಲ್ಲಿರ್ತಕ್ಕಂಥ ಹೂಳು ಏನು ಸಿಲ್ಟ್ ಅಂತ ಹೇಳ್ತಿಲ್ಲ, ಅದು ಕಾರಣ ಇರ್ಬೋದಾ? ಹಾಗೇನಿಲ್ಲ, ಹೂಳಿದೆ. ಅದು ಹೂಳಿನಿಂದೆ ಅಂತಲ್ಲ, ಅದು ಪ್ರಮುಖವಾಗಿ ಸ್ಟೀಲ್ನಿಂದ ಆದದ್ದು. 70 ವರ್ಷಗಳ ನಿರಂತರವಾಗಿ ನೀರಿನಲ್ಲಿ ನಿಂತಿದ್ದರಿಂದ ಅದು ತುಕ್ಕು ಹಿಡಿದು ಅದು ಈ ಒಂದು ಪರಿಣಾಮವನ್ನು ಬೀರಿದೆ. ಅದು ಈ ಗೇಟ್ ಇಷ್ಟು ಹಳೇದಾದರೂ ಕೂಡ ಅಲ್ಲಿರ್ತಕ್ಕಂಥ ಸಂಬಂಧಪಟ್ಟ ತಾಂತ್ರಿಕ ವರ್ಗ ಇರ್ಬೋದು, ಇಂಜಿನಿಯರ್ಗಳು ಇರ್ಬೋದು ಮತ್ತು ಸರ್ಕಾರ, ಜಲಸಂಪನ್ಮೂಲ ಇಲಾಖೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಯಾಕೆ ತೆಗೆದುಕೊಂಡಿಲ್ಲ? ಅದನ್ನೇ ಹಂಗೆ ಯಾಕೆ ತಗೊಳ್ಳಿಲ್ಲ ಅವರು. ಅಂದರೆ ನಡೀತದೆ, ಇದು ಬಂದೇ ಬರ್ತದೆ ಅನ್ನುವಂಥ ಒಂದು ಭರವಸೆ ಅವರಿಗೆ, ಯಾರಿಗೆ ಸಿಬ್ಬಂದಿಗಾಗಲಿ ಆಳುವವರಿಗಾಗಲಿ ಆ ಭರವಸೆಯನ್ನು ಸುಮ್ಮನೆ ಕೂತ್ಬಿಟ್ಟಿದ್ರು. ಆದರೆ ಪ್ರತಿಯೊಂದು ಡ್ಯಾಮಿಗೂ ಕೂಡ ಆಣೆಕಟ್ಟು ಸುರಕ್ಷಿತಾ ಸಮಿತಿ ಅಂತ ಒಂದಿರ್ತದೆ. ಆ ಸಮಿತಿಯವರು ಪ್ರತಿ ವರ್ಷ ನೋಡ್ಕೊತಾನೆ ಇರಬೇಕು. ವಿಶೇಷವಾಗಿ ಮಳೆಗಾಲ ಪ್ರಾರಂಭ ಆಗುವಾಗ ನಮ್ಮ ವಸ್ತುಗಳೆಲ್ಲ ಸರಿ ಇವೆಯೋ ಇಲ್ಲವೋ ಅಂತ ನೋಡಬೇಕು. ಅದು ಈಗ ಇವರು ಹೇಳ್ತಾರೆ, ನಾವು ನೋಡಿದ್ವಿ ಅವು ಸುರಕ್ಷಿತ ಇದ್ದು ಅಂತ. ಅದು ತುಕ್ಕು ಹಿಡಿಯುತ್ತೆ ಅಂದರೆ ನೋಡಿದ್ವಿ ಅಂದರೆ ಹಂಗೆ ಇರ್ತದೆ, ಅಲ್ಲೆಲ್ಲ ಬೆರಕು ಬಿಟ್ಟಿರ್ತದೆ, ತೂತು ಬಿದ್ದಿರ್ತವೆ. ನಿರ್ಲಕ್ಷ್ಯನೇ, ಸಂಪೂರ್ಣ ನಿರ್ಲಕ್ಷ್ಯದಿಂದ ಅದನ್ನು ಮತ್ತೆ ನಾವು ಬಳಸಬೇಕು. ಉತ್ತರ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಅಂತೇಳಿ ಅದು ಈ ವಿಷಯದಾಗೂ ಸಹಿತ ನಿರ್ಲಕ್ಷ್ಯ ಅಂತೆ. ಈಗ ಈ ಒಂದು ಉತ್ತರ ಕರ್ನಾಟಕಕ್ಕೆ ನಿರ್ಲಕ್ಷ್ಯ ಅಂತ ಪದ ಬಳಕೆ ಮಾಡಿದಿರಿ, ಯಾಕಿದು? ಅಲ್ಲ, ಇದೇ ವಿಷಯದಿಂದ ಯಾವ ವಿಷಯದಲ್ಲಿಯೂ ಕೂಡ ಆಳುವವರು ಉತ್ತರ ಕರ್ನಾಟಕದ ಬಗ್ಗೆ ವಿಶೇಷವಾದಂಥ ಲಕ್ಷ್ಯ ತಗೊಳ್ಳೋದೇ ಇಲ್ಲ. ಈ ಸಂದರ್ಭದಾಗ ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಮ್ಗೆ. ಒಂದು 15-20 ವರ್ಷದಿಂದ ಬೊಮ್ಮಾಯಿಯವರು ನೀರಾವರಿ ಮಂತ್ರಿಯಾಗಿದ್ದಾಗ ಆ KRS ಗೇಟ್ನಲ್ಲಿ ಸಣ್ಣಾಗಿ ನೀರು ಸೋರ್ತಾ ಇತ್ತು. ಅಲ್ಲಲ್ಲ ಚಿಕ್ಕ ರಂಧ್ರಗಳು ಬಿದ್ದಿದ್ದವು. ಆವಾಗ
ಬೊಮ್ಮಾಯಿ ಉತ್ತರ ಕನ್ನಡದವರು ಅದು ತಕ್ಷಣ ತಗೊಂಡ್ರು. ತಕ್ಷಣ ಹೋದ್ರಲ್ಲಿ ಹೋಗೋದಲ್ದೇ ಕ್ರಮ ತಗೊಂಡ್ರು. ನಡೀತದ್ರಿ ಅಂತ ಅವ್ರು ಹೇಳಿದರು. ಇದು ಕಾಗರ್ನಲ್ಲಿ ಇದೆ, ಇದು ಬೇಡ ಅಂತ ಹೇಳಿದ್ರು ಅವರು. ಇದಕ್ಕೇನು ಬೇಕೋ ಅದನ್ನು ಮಾಡಿರಿ, ಯಾರಿದ್ದಾರೆ ಅವ್ರನ್ನ ಕರೆಸ್ರಿ. ಆಮೇಲೆ ಅದು ಕೆಲವೇ ಗೇಟ್ಗಳು ಅಲ್ಲದೇ ಹಂತ ಹಂತವಾಗಿ ಈಗ ಅವರೇ ಒಪ್ಕೋತಾರೆ, ಇಡೀ ಗೇಟ್ಗಳನ್ನೆಲ್ಲ ಬದಲಾಯಿಸ್ಬಿಟ್ರು, ಮಾಡಿದರು. ಅದಂತೂ 70 ಅಲ್ಲ, ಒಂದು 100 ವರ್ಷದಷ್ಟು ಹಳೇದದು. ಯಾವುದು KRS. ಅದಕ್ಕೆ ಆ ಥರದ್ದು ಒಂದು ಸ್ವಲ್ಪ ನೋಡ್ಕೊಂಡಿದ್ರು ಅಂದರೆ ಈಗಿನವರು ಇಂಥ ದುರ್ಘಟನೆ ನಡೀತಿರಲಿಲ್ಲ ಅಂತ. ಹಾಗಾದ್ರೆ ಈಗ TB ಡ್ಯಾಮಿನ ಇನ್ನೂ ಆಯುಷ್ಯ ಎಷ್ಟು ಅಂತೀರಿ? TB ಡ್ಯಾಮಿನ ಆಯುಷ್ಯ ಮುಗಿದೋಗಿದೆ. ಅದನ್ನೇನು ಕೇಳ್ತೀರಿ ನೋಡಿರಿ. ಅಂತಾರಾಷ್ಟ್ರೀಯ ಒಂದು ನಾರ್ಮ್ಸ್ ಅಂತ ಏನಿದೆಯಲ್ಲ, ಅವರು ಏನು ತಜ್ಞರು ಮಾಡಿಟ್ಟದ್ದು ಹೇಗಿದೆ ಅಂದರೆ, ಒಂದು ಯೋಜನೆಯನ್ನು ಪ್ರಾರಂಭ ಮಾಡುವಾಗ 3 ರಿಂದ 5 ವರ್ಷದೊಳಗೆ ಅದು ಯೋಜನೆ ಮುಗಿಬೇಕು. 45 ವರ್ಷ ಅದು ಫಲವನ್ನು ಉಣಬೇಕು. 50 ವರ್ಷಕ್ಕೆ ಅದರ ಆಯುಷ್ಯ ಮುಗೀತು. ಅದಾದ ಮೇಲೆ ಇನ್ನು 50 ವರ್ಷ ಸಣ್ಣ ಪುಟ್ಟ ದೊಡ್ಡ ರಿಪೇರಿಗಳಿಂದ ಅದನ್ನು ಬಳಸ್ಕೋಬೋದು. 100 ವರ್ಷಕ್ಕೆ ಅದನ್ನು ಅಬಂಡನ್ ಅಂದರೆ ಮುಗಿದೋಯ್ತು ಅಂಥೇಳಿ ಅದು ಬೇರೆ ಯಾವುದರ ವ್ಯವಸ್ಥೆಯನ್ನು ಮಾಡ್ಕೋಬೇಕು. ಇದು ಅಂತಾರಾಷ್ಟ್ರೀಯ ಇಂಟರ್ನ್ಯಾಷನಲ್ ನಾರ್ಮ್ಸ್ ಇವು ಡ್ಯಾಮ್ಗಳ ಬಗ್ಗೆ. ಮುಗಿದು ಹೋಗಿಬಿಟ್ಟಿದೆ. ಅದು ಆಗಲೇಬೇಕು. ಅದರ ಸಲುವಾಗಿ ಒತ್ತಡ ತರಬೇಕು ನಾವು. ಈಗಿಂದ ಏನಾಗ್ತದೋ ಆಗ್ತದೆ. ಇದು ಜಲತಜ್ಞ ಕೃಷ್ಣ ಕೋಲಾರ ಕುಲಕರ್ಣಿ ಅವರು ಮತ್ತು ಭಾಳ ವಿಸ್ತಾರವಾಗಿ TB ಡ್ಯಾಮಿನ ಸಮಸ್ಯೆಗಳ ಕುರಿತು ಮತ್ತು ಮುಂದಿನ ವಿಚಾರಗಳ ಕುರಿತು ಇವರು ಮಾತನಾಡಿದ್ದಾರೆ. ಕ್ಯಾಮ್ರಾಮನ್ ಶ್ರೀಶೈಲ್ ಜೊತೆ ಅಶೋಕ್ ಅಡಹಳ್ಳಿ, TV9 ವಿಜಯಪುರ.